This video is made for educational and information purpose. Please make your own research before you apply. ಹಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸಂಧ್ಯಾ ಜಾಬ್ಸ್ ಆ್ಯಂಡ್ ಮೋಟಿವೇಶನ್. ಇವತ್ತಿನ ವೀಡಿಯೋಲಿ ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇದು ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ, ಮನೆಯಿಂದ ಕೆಲಸ ಆಗಿರುತ್ತೆ. ತಿಂಗಳಿಗೆ 25,000ವರೆಗೂ ನೀವು ದುಡ್ಕೋಬೋದು. ಕ್ಲಿಯರಾಗಿ ಸ್ಯಾಲ್ರಿ ಅನ್ನೋದು ಮೆನ್ಷನ್ ಮಾಡಿದ್ದಾರೆ. 12th ಪಾಸ್ ಆಗಿದ್ದರೆ ಸಾಕಂತ ಈ ಜಾಬ್ಗೆ ಅಪ್ಲೈ ಮಾಡ್ಕೋಬೋದು. ಜಸ್ಟ್ ಸ್ಟೂಡೆಂಟ್ಸ್ ಜೊತೆ ನೀವು ಮಾತಾಡಬೇಕಾಗಿರುತ್ತೆ. ಫ್ರೆಶರ್ಸ್ ಸಹ ಈ ಜಾಬ್ಗೆ ಅಪ್ಲೈ ಮಾಡ್ಬೋದು ಸ್ನೇಹಿತರೆ. ಬಟ್ ದಿಸ್ ಈಸ್ ಎನ್ ನೈಟ್ ಶಿಫ್ಟ್ ಕೆಲಸ ಆಗಿರುತ್ತೆ. ಇದು ಡೇ ಶಿಫ್ಟ್ ಆಗಿರಲ್ಲ, ನೈಟ್ ಶಿಫ್ಟ್ ಕೆಲಸ ಆಗಿರುತ್ತೆ. ರಾತ್ರಿ 11 ಗಂಟೆಯಿಂದ ಬೆಳಗ್ಗೆ 7:15ವರೆಗೂ ನೀವು ಕೆಲಸ ಅನ್ನೋದು ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಈ ಜಾಬ್ಗೆ ಸೂಟ್ ಆಗುವಂತಹ ರೆಸ್ಯೂಮ್ನ ನಾನು ಕ್ರಿಯೇಟ್ ಮಾಡಿದ್ದೀನಿ. ನಿಮಗೆ ಆ ರೆಸ್ಯೂಮ್ ಏನಾದರೂ ಬೇಕು ಅಂದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಹಾಗೆ ಕಮೆಂಟ್ ಮಾಡಿ, ವಿಡಿಯೋನ ಹೈಪ್ ಮಾಡಿ, ನಂತರ 3 ಜನಕ್ಕೆ ಶೇರ್ ಮಾಡಿ. ಆ ಸ್ಕ್ರೀನ್ಶಾಟ್ನ ನನಗೆ ಇನ್ಸ್ಟಾಗ್ರಾಮಲ್ಲಿ ಕಳಿಸ್ಕೊಟ್ರೆ ನಾನು ನಿಮಗೆ ಫ್ರೀಯಾಗಿ ರೆಸ್ಯೂಮ್ನ ಕ್ರಿಯೇಟ್ ಮಾಡಿಕೊಡ್ತೀನಿ ಸ್ನೇಹಿತರೆ. ಹಾಗೆ ರೆಸ್ಯೂಮ್ ಏನಾದರೂ ಬೇಕು ಅಂದರೆ ಕಮೆಂಟ್ಸಲ್ಲಿ ರೆಸ್ಯೂಮ್ ಮಾಡಿ. ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಲಿಂಕ್ ಅನ್ನೋದು ಸಿಗುತ್ತೆ. ನಿಮಗೇನಾದರೂ ಲಿಂಕ್ ಏನಾದರೂ ವರ್ಕ್ ಆಗಿಲ್ಲ ಅಂದರೆ ಪ್ಲೀಸ್ ನನಗೆ ಕಮೆಂಟಲ್ಲಿ ಲಿಂಕ್ ಅಂತ ಕಮೆಂಟ್ ಮಾಡಿ. ಸೊ ದಟ್ ನಾನು ನಿಮಗೆ ಪರ್ಸ್ನಲ್ ಆಗಿ ಸಹ ಲಿಂಕನ್ನು ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸ್ನೇಹಿತರೆ. ಓಕೆ ಗೈಸ್, ಆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಪೇಜ್ ಅನ್ನೋದು ಓಪನ್ ಆಗುತ್ತೆ ಸ್ನೇಹಿತರೆ. ಕಂಪನಿ ಹೆಸರು ಬಂದುಬಿಟ್ಟು ಟ್ಯಾಲೆಂಟ್ ಗಮ್ ಆಗಿರುತ್ತೆ. ಇದು ಇಂಟರ್ನ್ಯಾಷನಲ್ ಕಂಪನಿ ಆಗಿರುತ್ತೆ ಸ್ನೇಹಿತರೆ. ಈ ಕಂಪನಿ ಲೊಕೇಟ್ ಆಗಿರೋದು US ಅಲ್ಲಿ. ಇಂಟರ್ನ್ಯಾಷನಲ್ ಸೇಲ್ಸ್ ಅಸೋಸಿಯೇಟ್ ಅನ್ನೋ ರೋಲ್ಗೆ ಇವರು ನಮ್ಮನ್ನು ಹೈರ್ ಮಾಡ್ತಿದ್ದಾರೆ. ಫ್ರೆಷರ್ಸ್ ಈ ಜಾಬ್ಗೆ ಅಪ್ಲೈ ಮಾಡ್ಕೋಬೋದಂತೆ. ಈ ಜಾಬ್ ವ್ಯಾಕೆನ್ಸಿ ಇದೆ ಅಂತ ಪೋಸ್ಟ್ ಮಾಡಿರೋದು 20 ಅವರ್ಸ್ ಆಗಿದೆ ಅಷ್ಟೇ. ಇನ್ನು 1 ಡೇ ಸಹ ಆಗಿಲ್ಲ. 53 ಅಪ್ಲಿಕ್ಯಾಂಟ್ಸ್ ಆಲ್ರೆಡಿ ಅಪ್ಲೈ ಮಾಡಿದಾರಂತೆ. ಸೊ ಆದಷ್ಟು ಬೇಗ ಇಂಟ್ರೆಸ್ಟ್ ಇದ್ದರೆ ಅಪ್ಲೈ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ ಸ್ನೇಹಿತರೆ. ಓಕೆ, ಕಂಪ್ನಿ ನೀವು ಅಪ್ಲೈ ಮಾಡಿದ್ಮೇಲೆ ಕಂಪನಿ ರಿವ್ಯೂ ಮಾಡೋಕ್ಕೆ ಅಟ್ಲೀಸ್ಟ್ ನಿಮಗೆ 1 ವೀಕ್ ಆದರೂ ಟೈಮ್ ತೊಗೊಳುತ್ತೆ ಅಂತ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಅದನ್ನು ಸಹ ನೀವು ನೋಡ್ಬೋದು. ನೆಕ್ಸ್ಟ್ಲಿ ರಿಮೋಟ್ ಅಂತ ಕೊಟ್ಟಿದ್ದಾರೆ. ಇದು ಫುಲ್ ಟೈಮ್ ಜಾಬ್ ಆಗಿರುತ್ತೆ, ಯಾವುದೇ ರೀತಿ ಪಾರ್ಟ್ ಟೈಮ್ ಜಾಬ್ ಆಗಿರಲ್ಲ. ಈಸಿ ಅಪ್ಲೈನ ಕ್ಲಿಕ್ ಮಾಡಿದ್ರೆ ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಅನ್ನೋದು ಸಿಗುತ್ತೆ. ಅದಕ್ಕಿಂತ ಮುಂಚೆ ಕೆಲವೊಂದು ಮಾಹಿತಿ ಅನ್ನೋದು ತಿಳ್ಕೊಳ್ಳೋಣ ಸ್ನೇಹಿತರೆ. HR ಬಂದುಬಿಟ್ಟು ಇವರಾಗಿರ್ತಾರೆ, ಚಾವಿ ಸಿಂಗ್ ಅಂತ. ಮೇ ಬಿ ಇವರು ನಿಮಗೆ ಸಲ ಶಾರ್ಟ್ ಲಿಸ್ಟ್ ಆದರೆ ನಿಮ್ಮ ರೆಸ್ಯೂಮ್ ಕಾಲ್ ಮಾಡ್ಬೋದು. ಅಬೌಟ್ ದಿ ಜಾಬಲ್ಲಿ ನೋಡ್ಬೋದು. ಜಾಬ್ ಟೈಟಲ್ ಬಂದುಬಿಟ್ಟು ಸೇಲ್ಸ್ ಅಸೋಸಿಯೇಟ್ ಆರ್ ಎಕ್ಸಿಕ್ಯೂಟಿವ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಲೆವೆಲ್ ನೋಡಿದ್ರೆ 6 ಮಂತ್ಸ್ ಅಂತೆ. ಟೈಮ್ ಬಂದುಬಿಟ್ಟು ನೈಟ್ ಶಿಫ್ಟ್ ಆಗಿರುತ್ತೆ. ಇದು 11 o'clock ನೈಟ್ 11 PM ಮಾರ್ನಿಂಗ್ 7:30 AM ನಿಮಗೆ ಈ ವರ್ಕ್ ಅನ್ನೋದು ಇರುತ್ತೆ ಸ್ನೇಹಿತರೆ. ರಿಪೋರ್ಟ್ಸ್ ಟು ಮ್ಯಾನೇಜರ್ ಸೇಲ್ಸ್ ಅಂತ ಕೊಟ್ಟಿದ್ದಾರೆ. ಡಿಪಾರ್ಟ್ಮೆಂಟ್ ಬಂದುಬಿಟ್ಟು ಸೇಲ್ಸ್. ಇದು ಡೊಮೆಸ್ಟಿಕ್ ವಾಯ್ಸ್ ಪ್ರೊಸೆಸ್ ಆಗಿರುತ್ತೆ. ಲೊಕೇಶನ್ ಬಂದುಬಿಟ್ಟು ರಿಮೋಟ್ ಅಂತ ಕೊಟ್ಟಿದ್ದಾರೆ. ಎಂಪ್ಲಾಯ್ಮೆಂಟ್ ಟೈಮ್ ಬಂದುಬಿಟ್ಟು ಇದು ಫುಲ್ ಟೈಮ್. ಇಂಡಸ್ಟ್ರಿ ಅಂದರೆ ಲರ್ನಿಂಗ್ ಅಂತ ಕೊಟ್ಟಿದ್ದಾರೆ. ಲರ್ನಿಂಗ್ ಅಂದರೆ ಎಜುಟೆಕ್ ಲರ್ನಿಂಗ್ ಅಂತ ಸ್ನೇಹಿತರೆ. ಈ ಕಂಪ್ನಿ ಬಂದುಬಿಟ್ಟು ಎಜುಕೇಷನ್ ಅನ್ನೋದು ಪ್ರೊವೈಡ್ ಮಾಡುತ್ತೆ ಸ್ಟೂಡೆಂಟ್ಸ್ಗೆ. ನೆಕ್ಸ್ಟ್ ಇಲ್ಲಿ ಟ್ಯಾಲೆಂಟ್ ಗಮ್ ಬಗ್ಗೆ ಕೆಲವೊಂದು ಮಾಹಿತಿ ಅನ್ನೋದು ಕೊಟ್ಟಿದ್ದಾರೆ ಸ್ನೇಹಿತರೆ. ನೀವು ಬೇಕು ಅಂದರೆ ಓದ್ಬೋದು, ಇಲ್ಲ ಸ್ಕಿಪ್ ಮಾಡ್ಬೋದು. ಈ ಕಂಪ್ನಿ ಬಂದುಬಿಟ್ಟು ಲಾಂಚ್ ಆಗಿರೋದು 2021 ಅಂತ ಕೊಟ್ಟಿದ್ದಾರೆ. ಹಾಗೆ 4.8 ರೇಟಿಂಗ್ ಅನ್ನೋದು ಕೊಟ್ಟಿದ್ದಾರಂತೆ ಈ ಕಂಪ್ನಿ ಬಗ್ಗೆ ರಿವ್ಯೂಸಲ್ಲಿ. ನೆಕ್ಸ್ಟು ಕಂಪ್ನಿ ರೋಲ್ ನೋಡಿದ್ರೆ ದಿಸ್ ಈಸ್ ಎನ್ ಇಂಡಿವಿಜುವಲ್ B2C ರೋಲ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಇದು ಸೇಲ್ಸ್ ರೋಲ್ ಆಗಿರುತ್ತೆ. ಕೀ ರೆಸ್ಪಾನ್ಸಿಬಿಲಿಟಿಯಲ್ಲಿ ನೋಡ್ಬೋದು. ನ್ಯೂ ಕಸ್ಟಮರ್ ಅಕ್ವೈಸೇಷನ್, ಕನ್ವರ್ಟ್ ಕ್ವಾಲಿಫೈ ಲೀಡ್ಸ್ ಫ್ರಮ್ ಮಲ್ಟಿಪಲ್ ಮಾರ್ಕೆಟಿಂಗ್ ಚಾನೆಲ್ಸ್ ಇಂಟು ಎನ್ರೋಲ್ಡ್ ಲರ್ನರ್ಸ್ ಅಂತ ಕೊಟ್ಟಿದ್ದಾರೆ. ಗೈಸ್, ನಾನು ಸಿಂಪಲ್ಲಾಗಿ ಎಕ್ಸಾಂಪಲಾಗಿ ಕ್ಲೀನಾಗಿ ಹೇಳ್ತೀನಿ ನೋಡಿ. ಈ ಕಂಪ್ನಿ ಬಂದುಬಿಟ್ಟು ಎಜುಟೆಕ್ ಲರ್ನಿಂಗ್ ಕಂಪನಿ ಆಗಿರುತ್ತೆ ಸ್ನೇಹಿತರೆ. ಎಜುಟೆಕ್ ಕಂಪನಿ ಆಗಿರುತ್ತೆ. ಈ ಕಂಪನಿ ನಮಗೆ ಎಜುಕೇಷನ್ ಅನ್ನೋದು ಪ್ರೊವೈಡ್ ಮಾಡುತ್ತೆ. ನಾಟ್ ಓನ್ಲಿ ಎಜುಕೇಷನ್ಸ್ ಲೈಕ್ ಸಂಗೀತ ಕ್ಲಾಸಸ್ಸು, ಡ್ಯಾನ್ಸ್ ಕ್ಲಾಸಸ್ಸು, ಗಿಟಾರ್ ಕ್ಲಾಸಸ್ಸು, ಈ ರೀತಿ ಕ್ಲಾಸಸ್ ಎಲ್ಲ ಈ ಕಂಪ್ನಿ ಅನ್ನೋದು ಪ್ರೊವೈಡ್ ಮಾಡುತ್ತೆ ಸ್ಟೂಡೆಂಟ್ಸ್ಗೆ. ಸೊ ನೀವು ಸ್ಟೂಡೆಂಟ್ಸ್ಗೆ ಕಾಲ್ ಮಾಡಿ, ಇಲ್ಲ ಅವ್ರ ಪೇರೆಂಟ್ಸ್ಗೆ ಕಾಲ್ ಮಾಡಿ, ಅವರೇ ನಿಮಗೆ ನಂಬರ್ಸ್ ಎಲ್ಲ ಕೊಟ್ಟಿರ್ತಾರೆ. ಅವ್ರಿಗೆ ಕಾಲ್ ಮಾಡಿ ಕೋರ್ಸಸ್ ಬಗ್ಗೆ ಎಲ್ಲ ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗಿರುತ್ತೆ. ಅವ್ರನ್ನ ಕ್ವಾಲಿಫೈ ಲೀಡ್ಸ್ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಇಷ್ಟೇ ಆಗಿರುತ್ತೆ ನಿಮ್ಮ ರೋಲ್. ಓಕೆ, ನೆಕ್ಸ್ಟು ಏನು ಮಾತಾಡಬೇಕು ಎಲ್ಲನೂ ಅವರು ನಿಮಗೆ ಖಂಡಿತ ಟ್ರೈನಿಂಗಲ್ಲಿ ಹೇಳ್ಕೊಡ್ತಾರೆ. ನಂತರ ಈ ಜಾಬ್ ಅನ್ನೋದು ಕೊಡ್ತಾರೆ. ನಿಮಗೇನಾದರೂ 1 ಇಯರ್ಸಿಂದ 4 ಇಯರ್ಸ್ ಏನಾದರೂ ಎಕ್ಸ್ಪೀರಿಯೆನ್ಸ್ ಇದ್ದರೆ ಅಡ್ವಾಂಟೇಜ್ ಅಂತಲೇ ಕೊಟ್ಟಿದ್ದಾರೆ. ನಿಮಗೆ ಸ್ಟೇಬಲ್ ಆಗಿರುವಂತಹ ಇಂಟರ್ನೆಟ್ ಕನೆಕ್ಷನ್ ಎಲ್ಲ ಇರಬೇಕಾಗಿರುತ್ತಂತೆ. ಸಮ್ಟೈಮ್ಸ್ ನಮಗೆ ವೀಡಿಯೋ ಕಾಲ್ಸ್, ಆನ್ಲೈನ್ ಸೆಷನ್ಸ್ ಎಲ್ಲ ಇರುತ್ತಂತೆ. ಸೊ ಕರೆಕ್ಟಾಗಿರುವಂತಹ ಡೇಟಾ ಎಲ್ಲ, ಇಂಟರ್ನೆಟ್ ಕನೆಕ್ಷನ್ ಎಲ್ಲ ಸ್ಟೇಬಲ್ ಆಗಿರಬೇಕು ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು ಲ್ಯಾಪ್ಟಾಪ್ ಅನ್ನೋದು ಕಂಪ್ನಿ ಅವರು ಪ್ರೊವೈಡ್ ಮಾಡಲ್ಲ, ನೀವೇ ಲ್ಯಾಪ್ಟಾಪ್ ಅನ್ನೋದು ಅರೇಂಜ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಇಷ್ಟೇ ಆಗಿರುತ್ತೆ, ಎಲ್ಲ ಕ್ಲಿಯರಾಗಿ ಹೇಳಿದ್ದೀನಿ. ಸ್ಯಾಲ್ರಿ ಸಹ ಅಷ್ಟೇ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ. 25,000ವರೆಗೂ ನಿಮಗೆ ಸ್ಯಾಲ್ರಿ ಅನ್ನೋದು ಕೊಡ್ತಾರಂತೆ. ನೈಟ್ ಶಿಫ್ಟ್ ಕೆಲಸ ಆಗಿರುತ್ತೆ ಸ್ನೇಹಿತರೆ. ಓಕೆ, ಮತ್ತು ನಿಮಗೆ ಏನಾದರೂ ವರ್ಕ್ ಚೆನ್ನಾಗಿ ಮಾಡಿದ್ರೆ ಖಂಡಿತ ನಿಮಗೆ ಇನ್ಸೆಂಟಿವ್ಸ್ ಸಹ ನಿಮಗೆ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಈಸಿ ಅಪ್ಲೈ ಅಂತಿದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಅನ್ನೋದು ಓಪನ್ ಆಗುತ್ತೆ ಸ್ನೇಹಿತರೆ. ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಅನ್ನೋದು ಕೊಡಬೇಕಾಗಿರುತ್ತೆ. ಫಸ್ಟ್ ನೀವು ಇಮೇಲ್ ಅಡ್ರೆಸ್ ಮತ್ತು ಫೋನ್ ನಂಬರ್ ಮತ್ತು ಕಂಟ್ರಿ ಕೋಡ್ನ ಕೊಟ್ಬಿಟ್ಟು ನೆಕ್ಸ್ಟ್ನ ಕ್ಲಿಕ್ ಮಾಡಿದ್ರೆ ರೆಸ್ಯೂಮ್ ಅಂತ ಕೇಳ್ತಿದ್ದಾರಲ್ಲ,
ರೆಸ್ಯೂಮ್ನ ಸೆಲೆಕ್ಟ್ ಮಾಡಿ ಅದನ್ನು ಕ್ಲಿಕ್ ಮಾಡಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಬೇಕಾಗಿರುತ್ತೆ. ಅಡಿಷ್ನಲ್ ಕ್ವಶನ್ಸ್ನ ಕೇಳಿದ್ದಾರೆ, ನೀವು ಬೇಕು ಅಂದರೆ ಟೈಪ್ ಮಾಡ್ಬೋದು, ಇಲ್ಲ ಸ್ಕಿಪ್ ಮಾಡ್ಬೋದು ಸ್ನೇಹಿತರೆ. ಓಕೆ, ನಿಮಗೆ ಕಂಫರ್ಟ್ ಇದೆಯಾ ವರ್ಕ್ ಫ್ರಮ್ ಹೋಮ್ ಮಾಡೋಕ್ಕೆ ಅಂತ ಕೇಳ್ತಿದ್ದಾರೆ. ಎಸ್ ಅಂತ ಹಾಕಿ. ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಅನ್ನೋದು ಸಿಗುತ್ತಂತೆ ನಿಮಗೆ, ಅದು ಓಕೆನಾ ಅಂತ ಕೇಳ್ತಿದ್ದಾರೆ. ಎಸ್ ಅಂತ ಹಾಕಿ. ಕರೆಂಟ್ CTC ಅಂತ ಕೇಳ್ತಿದ್ದಾರೆ, ನೀವೇನಾದರೂ ಮುಂಚೆ ಎಲ್ಲಾದರೂ ಕೆಲಸ ಮಾಡಿದರೆ ಅಲ್ಲಿ ನಿಮಗೆ ಸ್ಯಾಲ್ರಿ ಎಷ್ಟು ಬರ್ತಿತ್ತು ಅಂತ ಕೇಳ್ತಿದ್ದಾರೆ. ಸೊ ಅದೇನಾದರೂ ಇದ್ದರೆ ಹಾಕಿ, ಇಲ್ಲ 0 ಅಂತ ಹಾಕ್ಬೋದು ಸ್ನೇಹಿತರೆ. ನೆಕ್ಸ್ಟು ನಿಮ್ಗೆ ಏನಾದರೂ ಎಕ್ಸ್ಪೀರಿಯನ್ಸ್ ಇದೆಯಾ ಇದರಲ್ಲಿ ಅಂತ ಕೇಳ್ತಿದ್ದಾರೆ. ಸೊ ಇದ್ರೆ 1 ಹಾಕಿ, ಇಲ್ಲ 0 ಹಾಕಿ. ನಿಮ್ಮ ಹತ್ರ ಲ್ಯಾಪ್ಟಾಪ್ ಅನ್ನೋದು ಇದೆಯಾ ಅಂತ ಕೇಳ್ತಿದ್ದಾರೆ. ಎಸ್ ಅಂತ ಹಾಕೋಕ್ಕೆ ಟ್ರೈ ಮಾಡಿ. ಇಲ್ಲಿ ನೋಡ್ಬೋದು ಸ್ಯಾಲ್ರಿ ಬಂದುಬಿಟ್ಟು 22-25K ವರೆಗೂ ನಿಮಗೆ ಸಿಗುತ್ತೆ ಅಂತ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಓಕೆನಾ ಅಂತ ಕೇಳ್ತಿದ್ದಾರೆ. ಎಸ್ ಅಂತ ಹಾಕಿ. ನೆಕ್ಸ್ಟು ನೈಟ್ ಶಿಫ್ಟ್ ರೋಲ್ ನಿಮಗೆ ಓಕೆನಾ ಅಂತ ಕೇಳ್ತಿದ್ದಾರೆ ಸ್ನೇಹಿತರೆ. ಕಂಫರ್ಟಬಲ್ ಅಂತ ಕೇಳ್ತಿದ್ದಾರೆ. ಎಸ್ ಅಂತ ಹಾಕಿ ನೆಕ್ಸ್ಟ್ನ ಕ್ಲಿಕ್ ಮಾಡಬೇಕಾಗಿರುತ್ತೆ. ವಿ ಮಸ್ಟ್ ಫಿಲ್ ದಿಸ್ ಪೊಸಿಷನ್ ಅರ್ಜೆಂಟ್ಲಿ, ಕ್ಯಾನ್ ಯು ಸ್ಟಾರ್ಟ್ ಇಮಿಡಿಯೇಟ್ಲಿ ಅಂತ ಕೇಳ್ತಿದ್ದಾರೆ. ಅದಕ್ಕೆ ಸಹ ಎಸ್ ಅಂತ ಹಾಕಿಬಿಟ್ಟು ರಿವ್ಯೂ ಅಂತ ಇರುತ್ತಲ್ವ ಅದನ್ನು ರಿವ್ಯೂ ಮಾಡಿ, ಎಲ್ಲ ಫುಲ್ ನಿಮ್ಮ ಇನ್ಫಾರ್ಮೇಷನ್ ಎಲ್ಲ ಚೆಕ್ ಮಾಡ್ಕೊಳ್ಳಿ, ಎಲ್ಲ ಕರೆಕ್ಟಾಗಿ ಇದೆಯಾ ಏನು ಅಂತ. ನೆಕ್ಸ್ಟ್ ಆರ್ ಸಬ್ಮಿಟ್ ಕೊಟ್ಟರೆ ನಿಮ್ಮ ಅಪ್ಲಿಕೇಶನ್ ಕಂಪನಿಯವ್ರಿಗೆ ಹೋಗುತ್ತೆ. ನಿಮ್ಮ ಅಪ್ಲಿಕೇಶನ್ ಅವರು ರಿವ್ಯೂ ಮಾಡಿ 1 ವೀಕ್ ಒಳಗಡೆ ನಿಮಗೆ ಅವರು ಇಮೇಲ್ ಅನ್ನೋದು ಮಾಡ್ತಾರೆ ಸ್ನೇಹಿತರೆ. ಇಷ್ಟ ಆಗಿರುತ್ತೆ ಜಾಬ್ ಡೀಟೇಲ್ಸ್ ಎಲ್ಲ. ಎಲ್ಲರೂ ಅಷ್ಟೇ ಫಸ್ಟು ರೆಸ್ಯೂಮ್ನ ನೋಡಿಬಿಟ್ಟು ಮತ್ತೆ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ರೆಸ್ಯೂಮ್ ಬೇಕು ಅಂದರೆ ಗೊತ್ತಲ್ಲ, ಕಮೆಂಟಲ್ಲಿ ರೆಸ್ಯೂಮ್ ಅಂತ ಹಾಕಿ, ಲಿಂಕ್ ಬೇಕಂದರೆ ಲಿಂಕ್ ಅಂತ ಹಾಕಿ. ರೆಸ್ಯೂಮ್ ಏನಾದರೂ ನಿಮಗೆ ಫ್ರೀಯಾಗಿ ನಾನು ಕ್ರಿಯೇಟ್ ಮಾಡಿಕೊಡ್ಬೇಕಂದ್ರೆ ನೀವು ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ, ಹಾಗೆ ವಿಡಿಯೋನ ಹೈಪ್ ಮಾಡಿ, ನಂತರ 3 ಜನಕ್ಕೆ ಶೇರ್ ಮಾಡಿ. ಆ ಸ್ಕ್ರೀನ್ಶಾಟ್ನ ನನಗೆ ಕಳಿಸಿದ್ರೆ ನಾನು ನಿಮಗೆ ಖಂಡಿತ ಫ್ರೀಯಾಗಿ ರೆಸ್ಯೂಮ್ ಅನ್ನೋದು ಕ್ರಿಯೇಟ್ ಮಾಡಿಕೊಡ್ತೀನಿ ಸ್ನೇಹಿತರೆ. ಇಷ್ಟ ಆಗಿರುತ್ತೆ ಫುಲ್ ಡೀಟೇಲ್ಸ್. ಏನಾದರೂ ಡೌಟ್ಸ್ ಇದ್ದರೆ, ಸಣ್ಣ ಪುಟ್ಟ ಡೌಟ್ಸ್ ಇದ್ದರೆ ಕಮೆಂಟ್ ಹಾಕಿ, ಇಮಿಡಿಯೇಟ್ ನಾನು ರಿಪ್ಲೈ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಆಲ್ ದಿ ವೆರಿ ಬೆಸ್ಟ್ ಗೈಸ್. ಕರೆಕ್ಟಾಗಿರುವಂಥ ಇಮೇಲ್ ಅಡ್ರೆಸ್ ಮತ್ತು ನಂಬರ್ನ ಕೊಟ್ಟಿರಿ. ಖಂಡಿತ ನಿಮ್ಮ ಪ್ರೊಫೈಲ್ ಶಾರ್ಟ್ ಲಿಸ್ಟ್ ಆದರೆ ಅವರು ನಿಮಗೆ ಗೆಟ್ ಬ್ಯಾಕ್ ಆಗ್ತಾರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ಫುಲ್ ವಿಡಿಯೋ ಗೈಸ್. ಆಲ್ ದಿ ವೆರಿ ಬೆಸ್ಟ್ ಅಂತ ಹೇಳ್ತಾ ಮುಂದಿನ ವಿಡಿಯೋಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಗೈಸ್, ಬಾಯ್.